ನಮಸ್ಕಾರ. ಈ ಆಳವಾದ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಒಂದು ಅದ್ಭುತವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ನಮ್ಮ ಭಾರತದ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ. ನೋಡಿ, ಸಂವಿಧಾನ ಅಂದ ತಕ್ಷಣ ನಮಗೆಲ್ಲ ಕೇವಲ ರೂಲ್ಸ್, ರೆಗ್ಯುಲೇಷನ್ಸ್, ಆರ್ಟಿಕಲ್ಸ್ ನೆನಪಾಗುತ್ತೆ ಅಲ್ವಾ? ಆದ್ರೆ ಖಂಡಿತ ಇದು ಕೇವಲ ಕಾನೂನುಗಳ ಪಟ್ಟಿ ಅಲ್ಲ. ನಮ್ಮ ಇಂದಿನ ಆಡಳಿತ ವ್ಯವಸ್ಥೆ ಅಂದ್ರೆ ನಾವು ನೋಡ್ತಿರುವ ಈ ಡೆಮಾಕ್ರಸಿ ಹೇಗೆ ಹಂತ ಹಂತವಾಗಿ ರೂಪುಗೊಂಡಿತು ಅನ್ನೋದರ ಹಿಂದಿನ ರೋಚಕವಾದ ಉಗಮದ ಕಥೆ ಇದು. ಬನ್ನಿ ಶುರು ಮಾಡೋಣ. ಈಗ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಪ್ರಪಂಚದಾದ್ಯಂತ ಸರ್ಕಾರಗಳು ನೋಡಲು ಯಾಕೆ ಎಷ್ಟು ವಿಭಿನ್ನವಾಗಿರ್ತಾವೆ ಅಂತ ನೀವೆಂದಾದ್ರೂ ಯೋಚಿಸಿದ್ದೀರಾ? ಉದಾಹರಣೆಗೆ, ಸೌದಿ ಅರೇಬಿಯಾದ ಆಡಳಿತ ವ್ಯವಸ್ಥೆಗೂ ಫ್ರಾನ್ಸ್ನ ಮಾದರಿಗೂ ತುಂಬಾನೇ ವ್ಯತ್ಯಾಸ ಇದೆ, ಮತ್ತು ನಮ್ಮ ಭಾರತದ ವ್ಯವಸ್ಥೆ ಸಂಪೂರ್ಣವಾಗಿ ಬೇರೆಯೇ ಆಗಿದೆ, ಹೌದಲ್ವಾ? ಇದಕ್ಕೆ ಕಾರಣ ಪ್ರತಿಯೊಂದು ದೇಶದ ನಿರ್ದಿಷ್ಟ ಇತಿಹಾಸವೇ ಆ ದೇಶದ ಆಧುನಿಕ ರಾಜಕೀಯ ವ್ಯವಸ್ಥೆಯನ್ನು ರೂಪಿಸುತ್ತದೆ. ನಮ್ಮಲ್ಲಿ ಪ್ರಧಾನಿ, ರಾಷ್ಟ್ರಪತಿ ಅಥವಾ ರಾಜ್ಯಪಾಲರು ಹೀಗೆ ಬೇರೆ ಬೇರೆ ಹುದ್ದೆಗಳಿವೆ ಅಂದ್ರೆ ಅದೆಲ್ಲವೂ ನಮ್ಮದೇ ಆದ ಆ ವಿಶಿಷ್ಟ ಇತಿಹಾಸದ ನೇರ ಫಲಿತಾಂಶ. ಸರಿ, ಹಾಗಾದ್ರೆ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವು ಏನೆಲ್ಲ ಕವರ್ ಮಾಡ್ಲಿದ್ದೇವೆ ಅಂತ ಒಮ್ಮೆ ನೋಡ್ಬಿಡೋಣ. ಆಡಳಿತ ವ್ಯವಸ್ಥೆಯ ಮೂಲ ಬೇರುಗಳಿಂದ ಹಿಡಿದು 1858ರ ಬ್ರಿಟಿಷ್ ಕಿರೀಟದ ಆಡಳಿತ, ನಂತರ ಕೌನ್ಸಿಲ್ಗಳ ಉದಯ, 1919ರ ದ್ವಿಸರ್ಕಾರ ವ್ಯವಸ್ಥೆ, 1935ರ ಮಿನಿ ಸಂವಿಧಾನ, ಹೀಗೆ 1947ರ ಸಾರ್ವಭೌಮ ಗಣರಾಜ್ಯದ ಉದಯದವರೆಗಿನ ಸಂಪೂರ್ಣ ಟೈಮ್ಲೈನ್ ಅನ್ನು ನಾವು ನೋಡಲಿದ್ದೇವೆ. ಮೊದಲನೆಯದಾಗಿ ಆಡಳಿತದ ಬೇರುಗಳು, ಅಂದರೆ ಆ ದೈವಿಕ ಹಕ್ಕಿನಿಂದ ನಾವು ಸಾರ್ವಭೌಮ ಪ್ರಜೆಗಳಾಗಿ ಹೇಗೆ ಬದಲಾದೆವು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. ಇಲ್ಲೇ ಒಂದು ಮುಖ್ಯವಾದ ಕಾನ್ಸೆಪ್ಟ್ ಇದೆ, ಗಮನಿಸಿ. ದೈವಿಕ ಹಕ್ಕಿನ ಸಿದ್ಧಾಂತ ಮತ್ತು ನಾವು ಪ್ರಜೆಗಳು ಅನ್ನೋ ಪರಿಕಲ್ಪನೆ, ಇವೆರಡರ ನಡುವಿನ ವ್ಯತ್ಯಾಸ ನಿಜಕ್ಕೂ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಹಿಂದಿನ ಕಾಲದಲ್ಲಿ ದೈವಿಕ ಹಕ್ಕಿನ ಸಿದ್ಧಾಂತದ ಪ್ರಕಾರ ರಾಜನಿಗೆ ಸಾಕ್ಷಾತ್ ದೇವರೇ ಅಧಿಕಾರ ಕೊಟ್ಟಿದ್ದಾನೆ ಅಂತ ನಂಬಲಾಗಿತ್ತು. ಹಾಗಾಗಿ ರಾಜ ಏನ್ ಮಾಡಿದ್ರೂ ಅದು ಸರಿಯೇ, ಅವನನ್ನು ಪ್ರಶ್ನಿಸುವಂತಿಲ್ಲ ಅನ್ನೋ ಒಂದು ನಿರಂಕುಶ ಆಡಳಿತ ಇತ್ತು. ಆದ್ರೆ ನಾವು ಪ್ರಜೆಗಳು ಅನ್ನೋದಿದೆಯಲ್ಲ, ಇದು ಸಂಪೂರ್ಣ ಉಲ್ಟಾ. ಇಲ್ಲಿ ಅಧಿಕಾರ ಬರೋದೇ ನಮ್ಮಿಂದ, ಅಂದ್ರೆ ಜನಸಾಮಾನ್ಯರಿಂದ. ಇದು ನಮ್ಮನ್ನ ಆ ಅನಿಯಂತ್ರಿತ ಆಡಳಿತದಿಂದ ರಕ್ಷಿಸುತ್ತೆ. ನಮ್ಮ ಭಾರತದ ಸಂವಿಧಾನ ಏನೋ ಒಂದೇ ರಾತ್ರಿಯಲ್ಲಿ ಮ್ಯಾಜಿಕ್ ತರ ಹುಟ್ಟಿದ್ದಲ್ಲ, ಬದಲಾಗಿ ನಮ್ಮನ್ನ ಇಂಥ ಅನಿಯಂತ್ರಿತ ಆಡಳಿತದಿಂದ ರಕ್ಷಿಸಲು ದಶಕಗಳ ಕಾಲ ನಿಧಾನವಾಗಿ ವಿಕಸನೆಗೊಂಡಿತು ಅನ್ನೋದೇ ಇಲ್ಲಿನ ಅಸಲಿ ಕಥೆ. ಈ ಒಂದು ಟೈಮ್ಲೈನ್ ಅನ್ನು ಒಮ್ಮೆ ಗಮನಿಸಿ. ಭಾರತದ ಆಡಳಿತ ಚೌಕಟ್ಟನ್ನು ರೂಪಿಸಿದ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಕಾಯ್ದೆಗಳ 90 ವರ್ಷಗಳ ಪ್ರಯಾಣವಿದು. 1858ರ ಕ್ರೌನ್ ಆಡಳಿತದಿಂದ ಶುರುವಾಗಿ 61ರ ಕೌನ್ಸಿಲ್ಗಳು, 1909ರ ಸುಧಾರಣೆಗಳು, ಆಮೇಲೆ 1919ರ ಡಿಆರ್ಕಿ, 1935ರ ಕಾಯ್ದೆ ಹಾಗೂ ಕೊನೆಗೆ 1947ರ ಸ್ವಾತಂತ್ರ್ಯ. ಪ್ರತಿ ಹಂತದಲ್ಲೂ ಒಂದೊಂದು ಇಟ್ಟಿಗೆ ಇಟ್ಟು ಈ ವ್ಯವಸ್ಥೆಯನ್ನು ಕಟ್ಟಲಾಗಿದೆ. ಬನ್ನಿ ಈಗ 1858ರ ಆ ಕ್ರೌನ್ ಆಡಳಿತ, ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಹೇಗೆ ಅಂತ್ಯವಾಯಿತು ಅನ್ನೋದನ್ನ ನೋಡೋಣ. 1857ರ ಸಿಪಾಯಿ ದಂಗೆಯ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಆ ದಂಗೆಯ ನಂತರ ಬ್ರಿಟಿಷರಿಗೆ ದೊಡ್ಡ ಶಾಕ್ ಆಗಿ ಅವರು 1858ರ ಭಾರತ ಸರ್ಕಾರ ಕಾಯ್ದೆಯನ್ನ ತಂದ್ರು. ಇದ್ರಿಂದ ಏನಾಯ್ತು ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕಂಪ್ಲೀಟ್ ಆಗಿ ರದ್ದಾಯ್ತು. ಗವರ್ನರ್ ಜನರಲ್ ಹುದ್ದೆಗೆ ವೈಸ್ರಾಯ್ ಅನ್ನೋ ಹೊಸ ಅದ್ದೂರಿ ಹೆಸರನ್ನ ಕೊಟ್ರು. ಅಂದ್ರೆ ಇವರು ನೇರವಾಗಿ ಬ್ರಿಟಿಷ್ ರಾಣಿಯ ಪ್ರತಿನಿಧಿ ಅಂತ ಅರ್ಥ. ಹಾಗೆ ಲಂಡನ್ನಲ್ಲಿ ಭಾರತದ ವಿಚಾರಗಳನ್ನ ನೋಡ್ಕೊಳ್ಳಲು ಸೆಕ್ರೆಟರಿ ಆಫ್ ಸ್ಟೇಟ್ ಅನ್ನೋ ಹೊಸ ಹುದ್ದೆ ಸೃಷ್ಟಿಯಾಯಿತು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ಕಾಯ್ದೆಯೂ ಭಾರತೀಯರಿಗೆ ಯಾವುದೇ ಜವಾಬ್ದಾರಿಯುತ ಸರ್ಕಾರವನ್ನ ಕೊಡ್ಲಿಲ್ಲ, ಬದಲಾಗಿ ಸಂಪೂರ್ಣವಾದ ಕಟ್ಟುನಿಟ್ಟಿನ ಬ್ರಿಟಿಷರ ಅಧಿಕಾರಶಾಹಿ ನಿಯಂತ್ರಣವನ್ನು ನಮ್ಮ ಮೇಲೆ ಹೇರಿತು. ಅಲ್ಲಿಂದ ಮುಂದಿನ ಹಂತವೇ ಕೌನ್ಸಿಲ್ಗಳ ಉದಯ. 1861, 1892 ಮತ್ತು 1909ರ ಕಾಯ್ದೆಗಳು. ಭಾರತೀಯರ ಒತ್ತಡ ಹೆಚ್ಚಾದಾಗ ಬ್ರಿಟಿಷರು ಅನಿವಾರ್ಯವಾಗಿ ಸಣ್ಣ ಸಣ್ಣ ರಿಯಾಯಿತಿಗಳನ್ನು ಕೊಡಕ್ಕೆ ಶುರು ಮಾಡಿದ್ರು. 1861ರ ಕಾಯ್ದೆಯು ಕೌನ್ಸಿಲ್ಗಳಿಗೆ ಅನಧಿಕೃತ ಸದಸ್ಯರನ್ನ ತಂತು. ಜೊತೆಗೆ ವೈಸ್ರಾಯಿಗೆ ಯಾವುದೇ ಕ್ಷಣದಲ್ಲಿ ಸುಗ್ರೀವಾಜ್ಞೆ ಅಂದ್ರೆ ಆರ್ಡಿನೆನ್ಸ್ ಹೊರಡಿಸುವ ಪವರ್ ಕೊಡ್ತು. ನಂತರ 1892ರಲ್ಲಿ ಬಜೆಟ್ ಬಗ್ಗೆ ಕೇವಲ ಬೇಸಿಕ್ ಚರ್ಚೆ ಮಾಡಕ್ಕೆ ಹಾಗೂ ಪರೋಕ್ಷವಾಗಿ ನಾಮನಿರ್ದೇಶನ ಮಾಡಕ್ಕೆ ಅವಕಾಶ ಸಿಕ್ತು. ಇಲ್ಲಿ ನೀವೊಂದು ವಿಷಯ ಗಮನಿಸಬೇಕು. ಬ್ರಿಟಿಷರು ನಮ್ಗೆ ಕೇವಲ ಉತ್ತಮ ಸರ್ಕಾರ ಅಥವಾ ಬೆಟರ್ ಗವರ್ನಮೆಂಟ್ ಕೊಡ್ತೀವಿ ಅಂತ ನಾಟಕ ಆಡ್ತಿದ್ರು. ಆದ್ರೆ ನಮ್ಮ ನಾಯಕರು ಕೇಳ್ತಾ ಇದ್ದದ್ದು ನಿಜವಾದ ಜವಾಬ್ದಾರಿಯುತ ಸರ್ಕಾರ, ಅಂದ್ರೆ ರೆಸ್ಪಾನ್ಸಿಬಲ್ ಗವರ್ನಮೆಂಟ್.
ಈ ಸಂಘರ್ಷ ಆ ಕಾಲದಲ್ಲಿ ಜೋರಾಗಿಯೇ ಇತ್ತು. ಅಂದಹಾಗೆ 1861ರ ಕಾಯ್ದೆ ಬಗ್ಗೆ ಮಾತಾಡಿದ್ವಲ್ಲ, ಅದರಲ್ಲೊಂದು ಅದ್ಭುತವಾದ ಲಿಂಕ್ ಇದೆ ನೋಡಿ. ಆ ಕಾಲದಲ್ಲಿ ವೈಸರಾಯಿಗೆ ಸುಗ್ರೀವಾಜ್ಞೆ ಹೊರಡಿಸೋ ಅಧಿಕಾರ ಕೊಟ್ಟಿದ್ರು ಅಂತ ಹೇಳ್ದೆ ಅಲ್ವಾ? ಆ ಅಧಿಕಾರವೇ ಇವತ್ತಿನ ನಮ್ಮ ಆಧುನಿಕ ಭಾರತದ ಸಂವಿಧಾನದ ಆರ್ಟಿಕಲ್ 123ಕ್ಕೆ ನೇರ ಸ್ಫೂರ್ತಿ. ಹೌದು, ಇಂದು ನಮ್ಮ ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ಯಾವುದಾದ್ರೂ ತುರ್ತು ಕಾನೂನು ತರಬೇಕಾದ್ರೆ ನಮ್ಮ ರಾಷ್ಟ್ರಪತಿಯದರು ಇದೇ ಆರ್ಟಿಕಲ್ ಬಳಸಿ ಸುಗ್ರೀವಾಜ್ಞೆಯನ್ನ ಹೊರಡಿಸ್ತಾರೆ. 160 ವರ್ಷಗಳ ಹಿಂದಿನ ಆ ಕಾನ್ಸೆಪ್ಟ್ ಇವತ್ತಿಗೂ ಹೇಗೆ ಕೆಲಸ ಮಾಡ್ತಿದೆ ನೋಡಿ. ರಿಯಲಿ ಅಮೇಜಿಂಗ್ ಅಲ್ವಾ? ಆದರೆ 1909ರ ಮಾರ್ಲೆ ಮಿಂಟೋ ಸುಧಾರಣೆಗಳ ಹೊತ್ತಿಗೆ ಬ್ರಿಟಿಷರು ಒಂದು ದೊಡ್ಡ ಅಪಾಯಕಾರಿ ಗೇಮ್ ಆಡಿದ್ರು. ಅದೇ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳು ಅಥವಾ ಸೆಪರೇಟ್ ಎಲೆಕ್ಟೊರೇಟ್ಸ್. ಇದೊಂದು ಪಕ್ಕಾ ಕುತಂತ್ರವಾಗಿತ್ತು. ಭಾರತೀಯ ಸಮಾಜವನ್ನು ಧರ್ಮದ ಆಧಾರದ ಮೇಲೆ ಕಾನೂನುಬದ್ಧವಾಗಿ ವಿಭಜಿಸುವ ಸ್ಟ್ರಾಟಜಿ ಇದು. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಗ್ಗಟ್ಟು ಹೆಚ್ಚಾಗುತ್ತಿರುವುದನ್ನು ನೋಡಿ ಅದನ್ನು ಮುರಿಯಲು, ಸಮಾಜವನ್ನು ಒಡೆಯಲು ಈ ಕಾಯ್ದೆಯನ್ನು ಬಹಳ ಲೆಕ್ಕಾಚಾರದಿಂದ ತರಲಾಗಿತ್ತು. ಇದಾದ್ಮೇಲೆ ಬರೋದೇ ಅತ್ಯಂತ ಪ್ರಮುಖವಾದ 1919ರ ದ್ವಿಸರ್ಕಾರ ವ್ಯವಸ್ಥೆ, ಅಂದ್ರೆ ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆಗಳು. ಈ 1919ರ ಕಾಯ್ದೆ ಡಯಾರ್ಕಿ ಅಂದರೆ ದ್ವಿಸರ್ಕಾರ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ತಂತು. ಇದು ಹೇಗಿತ್ತು ಗೊತ್ತಾ? ಪ್ರಾಂತ್ಯಗಳಲ್ಲಿ ಆಡಳಿತವನ್ನು 2 ಭಾಗ ಮಾಡಿದ್ರು. ಒಂದು ಕಾಯ್ದಿರಿಸಿದ ಅಥವಾ ರಿಸರ್ವ್ಡ್ ವಿಷಯಗಳು, ಇದು ಕಂಪ್ಲೀಟಾಗಿ ಬ್ರಿಟಿಷರ ಕಂಟ್ರೋಲ್ನಲ್ಲಿತ್ತು. ಇನ್ನೊಂದು ವರ್ಗಾವಣೆಗೊಂಡ ಅಥವಾ ಟ್ರಾನ್ಸ್ಫರ್ಡ್ ವಿಷಯಗಳು, ಇದು ಮಾತ್ರ ಭಾರತೀಯ ಮಂತ್ರಿಗಳ ಕೈಲಿತ್ತು. ಆದ್ರೆ ಇಲ್ಲಿ ತಮಾಷೆ ಅಂದ್ರೆ ಹಣಕಾಸು, ಪೊಲೀಸ್, ಕಂದಾಯದಂತಹ ಎಲ್ಲಾ ಪವರ್ಫುಲ್ ಖಾತೆಗಳನ್ನು ಬ್ರಿಟಿಷರು ತಮ್ಮ ಬಳಿಯೇ ಕಾಯ್ದಿರಿಸಿದ ಪಟ್ಟಿಯಲ್ಲಿ ಭದ್ರವಾಗಿಟ್ಕೊಂಡಿದ್ರು. ಅಂದ್ರೆ ಹೆಸರಿಗೆ ಮಾತ್ರ ಅಧಿಕಾರ ಕೊಟ್ಟ ಹಾಗೆ ಮಾಡಿದ್ರು ಅಷ್ಟೇ. ಈ 1919ರ ಕಾಯ್ದೆ ಇನ್ನೂ ಕೆಲವು ದೊಡ್ಡ ಬದಲಾವಣೆಗಳನ್ನ ಮಾಡಿತು. ಡಯಾರ್ಕಿ ಜೊತೆಗೆ ಕೇಂದ್ರದಲ್ಲಿ ಮೊದಲ ಬಾರಿಗೆ ಬೈಕ್ಯಾಮರಲಿಸಂ ಅಂದ್ರೆ ದ್ವಿಸದನ ವ್ಯವಸ್ಥೆಯನ್ನ ಪರಿಚಯಿಸಿದ್ರು. ಪ್ರಾಂತೀಯ ಬಜೆಟ್ಗಳನ್ನ ಕೇಂದ್ರದಿಂದ ಸಪ್ರೇಟ್ ಮಾಡಿದ್ದು ಕೂಡ ಇದೇ ಕಾಯ್ದೆಯಲ್ಲಿ. ಆದ್ರೆ ವೈಸ್ರಾಯ್ ಮಾತ್ರ ತನ್ನ ಸಂಪೂರ್ಣ ವೀಟೋ ಅಧಿಕಾರವನ್ನು ಹಾಗೇ ಉಳಿಸ್ಕೊಂಡಿದ್ದ. ಇಲ್ಲಿ ನಾವು ಗಮನಿಸಬೇಕಾದ್ದು ಕೇಂದ್ರದಲ್ಲಿ ಪರಿಚಯಿಸಿದ ದ್ವಿಸದನ ವ್ಯವಸ್ಥೆಯನ್ನು. ಅದೇ ಕಾನ್ಸೆಪ್ಟ್ ತಾನೇ ಇವತ್ತಿನ ನಮ್ಮ ಲೋಕಸಭೆ ಮತ್ತು ರಾಜ್ಯಸಭೆಗಳ ರಚನೆಗೆ ಅಡಿಪಾಯ ಆಗಿರೋದು. ಈಗ ನೇರವಾಗಿ 1935ರ ಮಿನಿ ಸಂವಿಧಾನದ ಕಡೆಗೆ ಬರೋಣ. ಇದು ನಮ್ಮ ಭವಿಷ್ಯದ ಆಡಳಿತಕ್ಕೆ ಒಂದು ರೀತಿಯ ಬ್ಲೂ ಪ್ರಿಂಟ್ ಅಥವಾ ನೀಲನಕ್ಷೆ ಇದ್ದ ಹಾಗೆ. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಈ 3 ಪಟ್ಟು ವಿಭಜನೆಯನ್ನು ಒಮ್ಮೆ ನೋಡಿ. ಫೆಡರಲ್ ಪಟ್ಟಿ, ಪ್ರಾಂತೀಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ. ಶಾಸಕಾಂಗ ಅಧಿಕಾರಗಳನ್ನು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಂಚುವ ಈ ಅದ್ಭುತವಾದ ಐಡಿಯಾ 1935ರ ಕಾಯ್ದೆಯಲ್ಲಿಯೇ ಬಂದಿತ್ತು. ನಿಮಗಿದು ಎಲ್ಲಿಯೋ ಕೇಳಿದ ಹಾಗೆ ಅನಿಸ್ತಿದೆಯಲ್ವಾ? ಹೌದು, ಇಂದಿನ ನಮ್ಮ ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿರುವ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕಾನ್ಕರೆಂಟ್ ಲಿಸ್ಟ್ಗಳಿಗೆ ನೇರವಾದ ಐತಿಹಾಸಿಕ ಕೊಂಡಿದು. ನಮ್ಮ ಇಂದಿನ ವ್ಯವಸ್ಥೆ ಎಲ್ಲಿಂದ ಪ್ರೇರಣೆ ಪಡೆದಿದೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಉದಾಹರಣೆ. ಆದರೂ ಈ 1935ರ ಕಾಯ್ದೆಯಲ್ಲೂ ಒಂದು ಕಠಿಣ ವಾಸ್ತವ ಇತ್ತು. ನೋಡೋದಿಕ್ಕೆ ಕಾಗದದ ಮೇಲೆ ಪ್ರಾಂತ್ಯಗಳಿಗೆ ಒಣ್ಣೆ ಸ್ವಾಯತ್ತತೆ ಅಥವಾ ಆಟೋನಮಿ ಕೊಟ್ಟಂತೆ ಕಂಡ್ರೂ ಬ್ರಿಟಿಷರು ವಿಶೇಷ ಜವಾಬ್ದಾರಿಗಳು ಅನ್ನೋ ಒಂದು ಬ್ರಹ್ಮಾಸ್ತ್ರವನ್ನು ಇಟ್ಕೊಂಡಿದ್ರು. ಇದರ ಮೂಲಕ ಆ ವೈಸ್ರಾಯ್ ಶಾಸಕಾಂಗವನ್ನೇ ಸಂಪೂರ್ಣವಾಗಿ ಬೈಪಾಸ್ ಮಾಡಬಹುದಿತ್ತು. ಅಂದ್ರೆ ಅರ್ಥ ಇಷ್ಟೇ, ಕಾಯ್ದೆ ಎಷ್ಟೇ ಪ್ರಗತಿಪರವಾಗಿದೆ ಅಂತ ಮೇಲ್ನೋಟಕ್ಕೆ ಕಂಡ್ರೂ ಅಂತಿಮ ಪವರ್ ಮಾತ್ರ ಆ ಬ್ರಿಟಿಷ್ ಕಿರೀಟದ ಬಳಿಯೇ ಸೇಫ್ ಆಗಿತ್ತು. ಮತ್ತು ಅಂತಿಮವಾಗಿ ನಾವು ಕೊನೆಯ ಅಧ್ಯಾಯಕ್ಕೆ ಬಂದು ತಲುಪಿದ್ದೇವೆ. ಸಾರ್ವಭೌಮ ಗಣರಾಜ್ಯದ ಉದಯ, 1947ರ ಸ್ವಾತಂತ್ರ್ಯ ಕಾಯ್ದೆ. ಬ್ರಿಟಿಷರ ಅಧಿಕಾರ ಇಲ್ಲಿಗೆ ಕಾಯಮ್ಮಾಗಿ ಅಂತ್ಯವಾಯಿತು. 1947ರ ಕಾಯ್ದೆಯು ನಮ್ಮ ಸಂವಿಧಾನ ರಚನಾ ಸಭೆಯನ್ನು ಸಂಪೂರ್ಣವಾಗಿ ಸಾರ್ವಭೌಮವನ್ನಾಗಿ ಮಾಡಿತು. ಇದರ ಅರ್ಥ ಏನ್ ಗೊತ್ತಾ? ಬ್ರಿಟಿಷ್ ಕಿರೀಟದ ಯಾವುದೇ ಮೂಗು ತೂರಿಸುವಿಕೆ, ಅನುಮೋದನೆ ಅಥವಾ ಕಂಟ್ರೋಲ್ ಇಲ್ಲದೆ ನಮ್ಮ ದೇಶದ ಸಂವಿಧಾನವನ್ನು ನಾವೇ ಸ್ವತಂತ್ರವಾಗಿ ರೂಪಿಸುವ ಅಧಿಕಾರ ನಮ್ಮ ಪ್ರತಿನಿಧಿಗಳಿಗೆ ಸಿಕ್ತು. ಆರಂಭದಲ್ಲಿ ಭಾರತವನ್ನು ಡೊಮಿನಿಯನ್ ಅಂತ ಕರೆದ್ರೂ ಅದು ಕೇವಲ ಒಂದು ತಾತ್ಕಾಲಿಕ ಅರೇಂಜ್ಮೆಂಟ್ ಆಗಿತ್ತು. ಇಲ್ಲಿಂದಲೇ ನಾವು ಭಾರತದ ಪ್ರಜೆಗಳು ಅನ್ನೋ ಪರಿಕಲ್ಪನೆಗೆ ನಿಜವಾದ ಸಂಪೂರ್ಣ ಸಾರ್ವಭೌಮತ್ವ ಸಿಕ್ಕಿದ್ದು. ಈ ಸಂಪೂರ್ಣ ಪ್ರಯಾಣವನ್ನು ನೋಡಿದ ಮೇಲೆ ಒಂದು ಆಳವಾದ ಪ್ರಶ್ನೆಯೊಂದಿಗೆ ನಾವು ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಣ. ಕೇವಲ ನಮ್ಮನ್ನು ಕಂಟ್ರೋಲ್ ಮಾಡುವುದಕ್ಕಾಗಿಯೇ ತಂದಿದ್ದ 90 ವರ್ಷಗಳ ಆ ನಿರ್ಬಂಧಿತ ಸಾಮ್ರಾಜ್ಯಶಾಹಿ ಕಾನೂನುಗಳು ಅಂತಿಮವಾಗಿ ಪ್ರಪಂಚದ ಅತಿ ದೊಡ್ಡ ಸಾರ್ವಭೌಮ ಗಣರಾಜ್ಯದ ಚೌಕಟ್ಟನ್ನು ಹೇಗೆ ರೂಪಿಸಿದವು ಅಲ್ವಾ?
ನಮ್ಮ ಸ್ವತಂತ್ರ ಭಾರತ ಆ ಬ್ರಿಟಿಷ್ ಕರುಡುಗಳನ್ನು ಹಾಗೆಯೇ ಕುರುಡಾಗಿ ಒಪ್ಪಿಕೊಳ್ಳಲಿಲ್ಲ. ಬದಲಿಗೆ ನಮ್ಮ ನಾಯಕರು ಆ ಹಳೆಯ ವ್ಯವಸ್ಥೆಯನ್ನು ಕೆಡವಿ ಮರುರೂಪಿಸಿ ನಮ್ಮ ದೇಶದ ಅಗತ್ಯತೆಗಳಿಗೆ ತಕ್ಕಂತೆ ತಿದ್ದಿ ಒಂದು ಅತ್ಯಂತ ಬಲಿಷ್ಠವಾದ ಪ್ರಜಾಸತ್ತಾತ್ಮಕ ರಾಷ್ಟ್ರವನ್ನು ಕಟ್ಟಿದರು. ಈ ಇತಿಹಾಸ ನಿಜಕ್ಕೂ ರೋಮಾಂಚಕವಾಗಿದೆ ಅಲ್ವಾ? ನಮ್ಮ ಇಂದಿನ ವ್ಯವಸ್ಥೆ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಈ ವಿಶ್ಲೇಷಣೆ ನಿಮ್ಗೆ ಒಂದು ಹೊಸ ದೃಷ್ಟಿಕೋನವನ್ನು ಕೊಟ್ಟಿದೆ ಅಂತ ಭಾವಿಸ್ತೇನೆ. ಮತ್ತಷ್ಟು ಇಂಥ ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.